Hello dear students, welcome back to Royson Creations YouTube channel. In this class, let us analyze State Level Preparatory Examination English Model Question Paper 2025 along with its answer. Those who are watching first time, please subscribe and share with your friends. ಸೊ ಈ ಒಂದು ವಿಡಿಯೋದಲ್ಲಿ ಮಕ್ಕಳ ದ್ವಿತೀಯ ಭಾಷೆ ಇಂಗ್ಲಿಷ್ಗೆ ಬರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಸೊ ಈಗ ಆಲ್ರೆಡಿ ನಾವು ಎಲ್ಲ ಸಬ್ಜೆಕ್ಟನ್ನು ನಾವು ವಿಡಿಯೋಸನ್ನು ಮಾಡಿದ್ದೀವಿ. ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅದಲ್ಲದೇ 3 ಸೆಟ್ ಕ್ವಶನ್ ಪೇಪರ್ಸನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಮತ್ತು ಪ್ಲಸ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸ್, ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲ ವೀಡಿಯೋಸು ಇದ್ದಾವೆ. ಆ ಎಲ್ಲ ವೀಡಿಯೋಸ್ಗಳನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ನೋಡಿ ಅಥವಾ ಒಂದು PDF ಅನ್ನು ನಾನು ನಿಮಗೆ ಕೊಟ್ಟಿರ್ತೀನಿ. ಆ ಎಲ್ಲ ಲಿಂಕ್ಗಳನ್ನು ನೋಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. First main, 4 alternatives are given for each of the following questions are incomplete statements. Only one of them is correct or most appropriate. Choose the correct alternative and write the complete answer along with its letter of alphabet. So ಇಲ್ಲಿ 4 ಆಪ್ಷನ್ಸ್ ಇರುತ್ತೆ. ಸರಿಯಾಗಿರುವಂತ ಆನ್ಸರ್ ಅನ್ನು ಅದರ ಆಲ್ಫಾಬೆಟ್ಸ್ ಜೊತೆ ಬರೀಬೇಕಾಗುತ್ತೆ. First question, read the given conversation and choose the language function for the underlined sentence. So underline ಎಳೆದಿರುವಂತ ಸೆಂಟೆನ್ಸ್ಗೆ ಕರೆಕ್ಟ್ ಆಗಿರುವ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ನಾವು ಬರೀಬೇಕು. ಸೊ ಇಲ್ಲಿ ರಕ್ಷಿತ್ ಮತ್ತೆ ರಹೀಮ್ ನಡುವೆ ಆಗಿರುವಂತಹ ಒಂದು ಕನ್ವರ್ಸೇಷನ್ ಇದೆ. ಸೊ ಇಲ್ಲಿ ಅಂಡರ್ಲೈನ್ ಎಳೆದಿರೋದು ಐ ವಾಂಟ್ ಟು ವಾಚ್ ಇಟ್ ಅಗೈನ್. ಸೊ ಐ ವಾಂಟ್ ಟು ವಾಚ್ ಇಟ್ ಅಗೈನ್ ಅಲ್ಲಿ ಕರೆಕ್ಟ್ ಆಗಿರೋ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದಂದ್ರೆ ಅಪ್ರಿಸಿಯೇಟಿಂಗ್. ಸೊ ಹಾಗಾಗಿ ಆಪ್ಷನ್ ಸಿ ಅಪ್ರಿಸಿಯೇಟಿಂಗ್ ಇಸ್ ದ ರೈಟ್ ಆನ್ಸರ್. Next question number 2, read the given conversation and choose the infinitive from the underlined sentence. ಸೊ ಅಂಡರ್ಲೈನ್ ಎಳೆದಿರುವಂಥ ಸೆಂಟೆನ್ಸಿಗೆ ಸರಿಯಾಗಿರುವಂಥ ಒಂದು ಇನ್ಫಿನಿಟಿವ್ ಅನ್ನ ಬರಿಬೇಕಾಗುತ್ತೆ. ಕಮ್ ಲೆಟ್ ಮಿ ಹೆಲ್ಪ್ ಯು ಟು ಫಿಕ್ಸ್ ಇಟ್. ಸೊ ಇದಕ್ಕೆ ಕರೆಕ್ಟ್ ಆಗಿರುವಂಥ ಇನ್ಫಿನಿಟಿವ್ ಟು ಫಿಕ್ಸ್. ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್. Next question number 3, read the given conversation and fill in the blank choosing the appropriate words. ಸೊ ಇಲ್ಲಿ ಸರಿಯಾಗಿರುವಂತಹ ಒಂದು ವರ್ಡ್ ಅನ್ನು ನಾವು ಚೂಸ್ ಮಾಡಿ ಆ ಬ್ಲಾಂಕ್ ಅಲ್ಲಿ ಬರೀಬೇಕು. ವಿಶಾಲ್, ಆರ್ ಯು ಕಮಿಂಗ್ ಟು ದ ಟೂರ್? ವಿಕಾಸ್, ಐ ಹ್ಯಾಡ್ ಸೇವ್ಡ್ ₹500 ಎವ್ರಿ ಮಂತ್. ಐ ಡ್ಯಾಶ್ ಎನಫ್ ಮನಿ ಟು ಕಮ್. ಸೊ ಇಲ್ಲಿ ಕರೆಕ್ಟ್ ಆಗಿರುವಂತ ವರ್ಡ್ ಯಾವುದಪ್ಪ ಅಂತ ಹೇಳಿದ್ರೆ ವುಡ್ ಹ್ಯಾವ್. ಹಾಗಾಗಿ ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಏನಲ್ಲಿರುವಂತಹ ಉತ್ತರವನ್ನ ನೀವು ಬರ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 4, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್. ಸೊ ಇಲ್ಲಿ ನಮಗೆ ಕರೆಕ್ಟ್ ಆಗಿರುವಂತಹ ಕ್ವಶನ್ ಟ್ಯಾಗ್ ಅನ್ನ ಬರೀಬೇಕು. ಸೊ ಅವ್ರು ಕ್ವಶನ್ ಕೊಟ್ಟಿದ್ದಾರೆ ವಿ ಎಂಜಾಯ್ಡ್ ದ ಪಾರ್ಟಿ. ಸೊ ಅಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಬಿ ನಲ್ಲಿ ಡಿಡಂಟ್ ವಿ ಇಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ ಆಪ್ಷನ್ ಬಿ ಅನ್ನ ಮಾರ್ಕ್ ಮಾಡಿ. ಸೊ ಅದಷ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ತವೆ MCQ ಕ್ವಶನ್ಸ್. ನೆಕ್ಸ್ಟ್ ಸೆಕೆಂಡ್ ಮೇನ್ ಡೂ ಆಸ್ ಡಿರೆಕ್ಟೆಡ್. ಸೊ ಇಲ್ಲಿ 12 ಕ್ವಶನ್ಸ್ ಇರುತ್ತೆ. ಕ್ವಶನ್ ನಂಬರ್ 5, combine the word in column A with its collocative word in column B. ಸೊ ಕಾಲಮ್ ಬಿ ನಲ್ಲಿ ಅದರ ಕೊಲೊಕೇಟಿವ್ ವರ್ಡ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಸೆಲೆಕ್ಟ್ ಮಾಡಿ ಬರೀರಿ ಮಕ್ಕಳ. ಸೊ ಹೆವಿ, ಶವರ್, ಕ್ಲೌಡ್, ಫಾಗ್, ರೈನ್ ಇದೆ. ಸೊ ಹಾಗಾಗಿ ಹೆವಿ ರೈನ್ ಇಸ್ ದ ಕರೆಕ್ಟ್ ವರ್ಡ್. ಸೊ ಹಾಗಾಗಿ ರೈನ್ ಅಂತ ಹೇಳಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 6, ಪಿಕ್ ದ 1 syllable ವರ್ಡ್ ಫ್ರಮ್ ದ ವರ್ಡ್ಸ್ ಗಿವನ್ ಬಿಲೋ. ಸೊ ಕೊಟ್ಟಿರೋದ್ರಲ್ಲಿ 1 syllable ಇರುವಂತಹ ವರ್ಡ್ ಅನ್ನ ಸೆಲೆಕ್ಟ್ ಮಾಡಿ ಬರೀಬೇಕು. ಡಿಲೈಟ್, ಮ್ಯಾಗ್ನೆಟಿಕ್, ವರ್ಡ್, ಎಂಥೂಸಿಯಾಸಮ್. ಸೊ ಅದರಲ್ಲಿ 1 syllable ಇರುವಂತದ್ದು ವರ್ಡ್ಗೆ. ಹಾಗಾಗಿ ಆನ್ಸರ್ ವರ್ಡ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 7, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್. ಸೊ ಪ್ರಪೋಸಿಷನ್ ಅನ್ನ ಬರೀಬೇಕು. ಪೇಷಂಟ್ಸ್ ಕಮ್ ಡ್ಯಾಶ್ ಹೈ ಹೋಪ್ಸ್ ಟು ದ ಡಾಕ್ಟರ್. ಸೊ ಪೇಷಂಟ್ಸ್ ಕಮ್ ವಿತ್ ಹೈ ಹೋಪ್ಸ್. ಸೊ ಹಾಗಾಗಿ ವಿತ್ ಅಂತ ಹೇಳಿದ್ರೆ ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟಬಲ್ ಆರ್ಟಿಕಲ್. ಐ ವೇಟೆಡ್ ಫಾರ್ ಡ್ಯಾಶ್ ಅವರ್ ಅಂಡ್ ಆಫ್ ಮೈ ಫ್ರೆಂಡ್ ಅಟ್ ದ ಮೆಟ್ರೋ ಸ್ಟೇಷನ್. ಸೊ ಐ ವೇಟೆಡ್ ಫಾರ್ ಅನ್ ಅವರ್. ಸೊ ಇಲ್ಲಿ ಆನ್ ಅಂತ ಹೇಳಿ ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ಅದು ಸೂಟಬಲ್ ಆಗಿರುವಂಥ ಆರ್ಟಿಕಲ್ ಆನ್ ಆಗಿರ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದ ಸೂಟಬಲ್ ಲಿಂಕರ್. ಸೊ ಇಲ್ಲಿ ಸೂಟಬಲ್ ಆಗಿರೋ ಲಿಂಕರ್ಸ್ ಅನ್ನ ನಾವು ಬರೀಬೇಕು. ದ ಮ್ಯಾನ್ ಎಟ್ ದ ಪ್ರೋಗ್ರಾಮ್ ಗೇವ್ ಎ ಲಾಂಗ್ ಬೋರಿಂಗ್ ಸ್ಪೀಚ್ ಡ್ಯಾಶ್ ಎವ್ರಿ ಒನ್ ಗಾಟ್ ಬೋರ್ಡ್ ಅಂತ ಇದೆ. ದ ಮ್ಯಾನ್ ಎಟ್ ದ ಪ್ರೋಗ್ರಾಮ್ ಗೇವ್ ಎ ಲಾಂಗ್ ಬೋರಿಂಗ್ ಸ್ಪೀಚ್ ಸೊ ಎವ್ರಿ ಒನ್ ಗಾಟ್ ಬೋರ್ಡ್. ಸೊ ಹಾಗಾಗಿ ಇಲ್ಲಿ ಕರೆಕ್ಟ್ ಆಗಿರುವ ಲಿಂಕರ್ ಯಾವುದಂತ ಹೇಳಿದ್ರೆ ಸೊ ಆಗಿರ್ತದೆ. 10ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ರೈಟ್ ಫಾರ್ಮ್ ಆಫ್ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ನೆಕ್ಸ್ಟ್ ಇಯರ್ ಐ ಡ್ಯಾಶ್ ದ ಬೆಸ್ಟ್ ಕಾಲೇಜ್ ಇನ್ ಬ್ಯಾಂಗ್ಳೂರು ಫಾರ್ ರೋಬೋಟಿಕ್ಸ್. ಸೊ ಇಲ್ಲಿ ಬಿ ಪ್ಲಸ್ ಜಾಯಿನ್ ಅನ್ನ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆಗಿರುವಂತಹ ವರ್ಬ್ ಐ ಆಮ್ ಜಾಯ್ನಿಂಗ್. ನೆಕ್ಸ್ಟ್ ಇಯರ್ ಐ ಆಮ್ ಜಾಯ್ನಿಂಗ್ ದ ಬೆಸ್ಟ್ ಕಾಲೇಜ್ ಇನ್ ಬ್ಯಾಂಗ್ಳೂರು ಫಾರ್ ರೋಬೋಟಿಕ್ಸ್. ಹಾಗಾಗಿ ಐ ಆಮ್ ಜಾಯ್ನಿಂಗ್ ಇಸ್ ದ ರೈಟ್ ಆನ್ಸರ್. Next 11th question, fill in the blanks with the correct form of the word given in the bracket.
ಸೊ ಬ್ರಾಕೆಟಲ್ಲಿ ಕೊಟ್ಟರೆ ವರ್ಡನ್ನು ಬಳಸ್ಕೊಂಡು ಕರೆಕ್ಟ್ ಫಾರ್ಮಲ್ಲಿ ನಾವು ಬರೀಬೇಕು. ದ ಡ್ಯಾಶ್ ಆಫ್ ಎ ಸ್ಟೂಡೆಂಟ್ ಕೆನಾಟ್ ಬಿ ಜಡ್ಜ್ ಮೆರಿಲಿ ಬೈ ಇಟ್ಸ್ ಮಿಸ್ಟೇಕ್. ಸೊ ಅಲ್ಲಿ ಎಬಿಲಿಟಿ ಆಗಬೇಕು, ಏಬಲ್ ಕೊಟ್ಟಿದ್ದಾರೆ. ದ ಎಬಿಲಿಟಿ ಆಫ್ ಎ ಸ್ಟೂಡೆಂಟ್ ಕೆನಾಟ್ ಬಿ ಜಡ್ಜ್ ಮೆರಿಲಿ ಬೈ ಇಟ್ಸ್ ಮಿಸ್ಟೇಕ್. ಸೊ ಹಾಗಾಗಿ ಎಬಿಲಿಟಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 12. ನೇಮ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಸೊ ಇಲ್ಲಿ ಅಂಡರ್ಲೈನ್ ಎಳೆದಿರೋ ಸೆಂಟೆನ್ಸ್ಗೆ ಕರೆಕ್ಟ್ ಆಗಿರುವಂಥ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನು ಬರೀಬೇಕು. ಬ್ರೇವ್ ಮೆನ್ ವರ್ಕ್ ಫಾರ್ ದ ಗ್ಲೋರಿ ಆಫ್ ದೇರ್ ಕಂಟ್ರಿ. ಸೊ ಬ್ರೇವ್ ಅನ್ನೋದಕ್ಕೆ ಅಂಡರ್ಲೈನ್ ಹೇಳಿದ್ದಾರೆ. ಸೊ ಬ್ರೇವ್ ಅನ್ನೋದು ಅಡ್ಜೆಕ್ಟಿವ್ ಆಗಿರ್ತದೆ, ಹಾಗಾಗಿ ಅಡ್ಜೆಕ್ಟಿವ್ ಅಂತ ಬರೀಬೇಕು. ಅದ್ಮೂರನೇ ಪ್ರಶ್ನೆ, ಯೂಸ್ ದ ವರ್ಡ್ ಪ್ರೆಸೆಂಟ್ ಆಸ್ ಎ ನೌನ್ ಇನ್ ಅ ಸೆಂಟೆನ್ಸ್ ಆಫ್ ಯೋರ್ ಓನ್. ಸೊ ಪ್ರೆಸೆಂಟ್ ಅನ್ನೋ ಸೆಂಟೆನ್ಸ್ ಅನ್ನು ನೌನ್ ಆಗಿ ಬಳಸ್ಕೊಂಡು ಸ್ವಂತ ವಾಕ್ಯವನ್ನ ಮಾಡಬೇಕು. ಐ ಗೇವ್ ಪ್ರೆಸೆಂಟ್ ಟು ಮೈ ಫ್ರೆಂಡ್. ಸೊ ಹಾಗಾಗಿ ದಿಸ್ ಈಸ್ ಆಲ್ಸೋ ವೆರಿ ಸ್ಮಾಲ್ ಅಂಡ್ ಸಿಂಪಲ್ ಸೆಂಟೆನ್ಸ್. ಸೊ 14th ಕ್ವಶನ್, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಟು ಅ ಪಾಸಿಟಿವ್ ಡಿಗ್ರಿ. ಸೊ ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ಬುಗಾಟಿ ವಾಸ್ ದ ಫಾಸ್ಟೆಸ್ಟ್ ಕಾರ್ ಆಫ್ ದ ಇಯರ್ 2022. ಸೊ ಇಲ್ಲಿಗೆ ನಾವು ಪಾಸಿಟಿವ್ ಡಿಗ್ರಿಗೆ ಕೇಳಿರೋದ್ರಿಂದ ಸೊ ಇದು ಆಲ್ರೆಡಿ ಸೂಪರ್ಲೇಟಿವ್ ಡಿಗ್ರಿಲಿದೆ. ಸೊ ಪಾಸಿಟಿವ್ ಬರೋದಾದ್ರೆ ನೋ ಅದರ್ ಕಾರ್ ವಾಸ್ ಎ ಫಾಸ್ಟ್ ಆಸ್ ಅ ಬುಗಾಟಿ ಆಫ್ ದ ಇಯರ್ 2022. ನೆಕ್ಸ್ಟ್ ಕ್ವಶನ್ ನಂಬರ್ 15. ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಸೊ ನಾವಿಲ್ಲಿ ರಿಪೋರ್ಟೆಡ್ ಸ್ಪೀಚ್ಗೆ ಬರೀಬೇಕಾಗುತ್ತೆ. ಇಲ್ಲಿ ಸೋಲ್ಜರ್ ಮತ್ತು ಕ್ಯಾಪ್ಟನ್ ನಡುವೆ ಇರುವಂಥ ಕಾನ್ವರ್ಸೇಷನ್ ಅನ್ನು ಕೊಟ್ಟಿದ್ದಾರೆ. ಸೊ ಏನಾಗ್ತದೆ ಅಂತ ಹೇಳಿ ಅಂಡರ್ಲೈನ್ ಹೇಳಿದಿರೋದು ಲೈ ಡೌನ್ ಫಾಸ್ಟ್ ಅಂಡ್ ದೆನ್ ಫೈರ್ ಅಂತ ಇದೆ. ಸೊ ದ ಕ್ಯಾಪ್ಟನ್ ಆರ್ಡರ್ಡ್ ದ ಸೋಲ್ಜರ್ ಟು ಲೈ ಫಾಸ್ಟ್ ಆ್ಯಂಡ್ ದೆನ್ ಫೈರ್. ಸೊ ಹಾಗಾಗಿ ಟು ಲೈ ಫಾಸ್ಟ್ ಆ್ಯಂಡ್ ದೆನ್ ಫೈರ್ ಅಂತ ಹೇಳಿ ಬರೀಬೇಕು, ಆಗ ಒಂದು ಅಂಕ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 16. ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಇಟ್ಸ್ ಪಾಸಿವ್ ಫಾರ್ಮ್. ಸೊ ಪ್ಯಾಸಿವ್ ಫಾರ್ಮ್ಗೆ ಬರೀಬೇಕು. ದೇ ಆರ್ ಸಿಂಗಿಂಗ್ ಅ ಸಾಂಗ್ ಅಟ್ ದ ಟೆಂಪಲ್. ಸೊ ಪ್ಯಾಸಿವ್ ಫಾರ್ಮ್ಗೆ ಬಂದರೆ ಎ ಸಾಂಗ್ ಈಸ್ ಬೀಯಿಂಗ್ ಸಂಗ್ ಬೈ ದೆಮ್ ಅಟ್ ದ ಟೆಂಪಲ್ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಬರೆದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ. ಸೊ ಇದಿಷ್ಟು ಸೆಕೆಂಡ್ ಮೇನ್ಗೆ ಬರ್ತದೆ ಮಕ್ಕಳ 12 ಪ್ರಶ್ನೆಗಳು. ನೆಕ್ಸ್ಟ್ ಥರ್ಡ್ ಮೇನ್ 17th ಕ್ವಶನ್. ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್. ಕ್ಲೂಸ್ ಆರ್ ಗಿವನ್. ಸೊ ಇಲ್ಲಿ ನಮಗೆ 2 ಮಾರ್ಕ್ಸಿಗೆ ಇರುವಂಥದ್ದು. ಸೊ ಇಲ್ಲಿ ನಮಗೆ ಜಸ್ಟ್ ಒಂದು ಸ್ಮಾಲ್ ಪ್ಯಾರಾಗ್ರಾಫ್ ಅನ್ನು ಕೊಟ್ಟಿದ್ದಾರೆ ಮಕ್ಕಳ, ಅದನ್ನು ಓದ್ಕೊಳ್ಳಿ. ಮತ್ತೆ ಕ್ಲೂಸ್ ಅವರೇ ಕೊಟ್ಟಿದ್ದಾರೆ. ಏನದು ಫಸ್ಟ್ ಕ್ಲೂ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಸೊ ಈ ಒಂದು ಪ್ಯಾರಾಗ್ರಾಫಲ್ಲಿ ಯಾವುದೋ ಒಂದು ವರ್ಡಲ್ಲಿ ನಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅದನ್ನು ನೀವು ರೆಕ್ಟಿಫೈ ಮಾಡಿ ಆನ್ಸರ್ನ ಬರೀಬೇಕು. ಸೊ ಇಲ್ಲಿ ನೋಡಿ, ನೆಗೋಸಿಯೇಷನ್ಸ್ ಟುಕ್ ಪ್ಲೇಸ್ ಅಟ್ ಇಸ್ ಫಾರ್ಮ್ ಹೌಸ್ ಅಂತ ಇದೆ. ಸೊ ನೆಗೋಷಿಯೇಷನ್ಸ್ ಅಂತ ಇದೆ. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದಾಗಿದೆ. ಸೊ ಹಾಗಾಗಿ ಕರೆಕ್ಟ್ ಆಗಿರುವಂಥದ್ದು ನೆಗೋಷಿಯೇಷನ್. ಸೊ ಇದನ್ನು ಬರೀಬೇಕು. ಸೊ ಇಲ್ಲಿ ಇದು ತಪ್ಪಾಗಿದೆ ಸ್ಪೆಲ್ಲಿಂಗ್. ನೆಕ್ಸ್ಟ್ ಆಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಸೊ ಇಲ್ಲೊಂದು ಆಡ್ವರ್ಬಿಯಲ್ ಮಿಸ್ಟೇಕ್ ಆಗಿದೆ, ಯಾವುದಂತ ಹೇಳಿದರೆ ಅದು ಹ್ಯಾಪಿಲಿ. ಸೊ ಹಾಗಾಗಿ ಇಲ್ಲಿ ತಪ್ಪಾಗಿದೆ. ಸೊ ಹ್ಯಾಪಿ ಅಂತ ಇದೆ, ಹಾಗಾಗಿ ಹ್ಯಾಪಿಲಿ ಅಂತ ಹೇಳಿ ಬರೆದ್ರೆ ಇಲ್ಲಿಗೆ 2 ಮಾರ್ಕ್ಸ್. ಸೊ ಇದರಿಂದ ಬಹಳ ಈಸಿಯಾಗಿ ಕ್ಲೂನು ಅವರೇ ಕೊಟ್ಟಿರ್ತಾರೆ, ಹಾಗಾಗಿ 2 ಅಂಕಗಳನ್ನು ನೀವು ಅಲ್ಲಿ ಗಳಿಸ್ಬೋದು. ಸೊ ಅದಷ್ಟು ಗ್ರಾಮರಿಗೆ ಸಂಬಂಧಪಟ್ಟದ್ದು. ನೆಕ್ಸ್ಟ್ 4th ಮೇನಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್. ಸೊ ಇಲ್ಲಿ ಕ್ವಶನ್ ಆನ್ಸರ್ಸ್ ಬರ್ತದೆ ಮಕ್ಕಳ. 18th ಕ್ವಶನ್, ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್. ಸೊ ಜಸ್ಟಿಫೈ. ಸೊ ಅವನೊಬ್ಬ ಟ್ಯಾಲೆಂಟೆಡ್ ಬಾಯ್ ಹೇಗೆ ಜಸ್ಟಿಫೈ ಮಾಡಿ ಕೇಳಿದ್ದಾರೆ. ಸೊ ಬಿಕಾಸ್ Anant was only 15. He was the best table tennis player in the school and he was the fastest runner. He was learning to play sitar and he composed his own tunes and his teacher was surprised and happily. So ಹಾಗಾಗಿ ಅವನಲ್ಲಿ ಅಷ್ಟು ಟ್ಯಾಲೆಂಟ್ ಇದ್ದರಿಂದ ಸೊ ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್ ಅಂತ ಹೇಳಿ ನಾವು ಬರೀಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 19. Why did Nehru describe Dr. B.R. Ambedkar as a symbol of revolt? So Dr. B.R. Ambedkar raised his voice against the injustice found in the society towards the depressed classes. He did not allow people to forget about their rights. So he fought for the classes and a casteless society. He made various provisions in the draft constitution for the upliftment of the depressed classes. So Nehru described him as a symbol of revolt. So ಇದಿಷ್ಟು ಪಾಯಿಂಟ್ಸ್ ಅನ್ನು ನೀವು ಬರ್ತ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 20. ವೈ ಡಿಡ್ ದ 3 ಸೂಪರ್ ಪವರ್ಸ್ ಮೀಟ್ ಇನ್ Geneva? The 3 superpowers met in Geneva to put a ban on nuclear weapon test to solve the problem that could arise if anyone made the test secretly. So ಹಾಗಾಗಿ ಆ ಸೂಪರ್ ಪವರ್ಸ್ ಏನಾಗ್ತದೆ, they met in the Geneva. 3 ಸೂಪರ್ ಪವರ್ಸ್.
So question number 21, why did the Americans come forward to the pay double the amount? ಯಾಕೆ ಅವರು ಎರಡು ಪಟ್ಟು ಅಮೌಂಟ್ ಅನ್ನು ಕೊಡಲಿಕ್ಕೆ ಬರ್ತಾರೆ? Because the American discovered the Donaldson had more than 8 acres. It was almost double the ಪ್ರಾಪರ್ಟಿ. ಅವ್ರು ಏನು ಪ್ರಾಪರ್ಟಿಯನ್ನು ಕೊಂಡ್ಕೊಂಡಿದ್ರು ಅದು ಡಬಲ್ ಆಗಿತ್ತು ಅದು. ಸೊ ಅದು ಡಾನ್ ಅನ್ಸೆಲ್ಮೋಗೆ ಗೊತ್ತಿರೋದಿಲ್ಲ. ಸೊ ಡಾನ್ ಅನ್ಸೆಲ್ಮೋ ಡಿಡ್ ನಾಟ್ ನೋ ದಿಸ್. The Americans were willing to pay extra amount for the extra land. The Americans were good. They did not want to cheat Donaldson. So ಇದಿಷ್ಟು ಆನ್ಸರ್ ಅನ್ನು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 22, ಸ್ಟೇಟ್ ದ ರೀಸನ್ ಫಾರ್ ದ ಪೋಯೆಟ್ ಟು ಸೇ ಕ್ಯಾಲೆಂಡರ್ ಅಂಡ್ ಕ್ಲಾಕ್ ಆರ್ useless in space. In space there would be no night and day. There would be no changes of seasons. The time concept in space is calculated differently from the earth. So there would be no use for calendar or clock. Question number 23, why had Patil the sub-inspector come to Mohan's house? Patil the sub-inspector was Mohan's father's friend and wanted to help them. He knew that the British police were coming that night, so to search their home for the cyclo-styling machine, they had the information that Mohan and others were secretly making copies of Gandhiji's speech. So Patil told Mohan to give him the machine so that he would hide it and return after the search. ಸೊ ಆ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ವೈ ವರ್ ದ ಪೀಪಲ್ ಆಫ್ ಟಿಬೆಟ್ ಅನ್ಹ್ಯಾಪಿ? ದೇರ್ ವೇರ್ ನೋ ರಿವರ್ಸ್, ಗುಡ್ ಲ್ಯಾಂಡ್ಸ್, ಟ್ರೀಸ್ ಆರ್ ಫ್ಲವರ್ಸ್. ಪೀಪಲ್ ಸಫರ್ಡ್ ಫ್ರಮ್ ದ ಕೋಲ್ಡ್ ಆ್ಯಂಡ್ ಹಂಗರ್ಸ್. ಹಾಗಾಗಿ ಟಿಬೆಟ್ಸ್ ಅವ್ರು ಏನಾಗ್ತಾರೆ, ಅನ್ಹ್ಯಾಪಿ ಆಗ್ತಾರೆ. ಕ್ವಶನ್ ನಂಬರ್ 24, ದ ಮೆಸೇಜ್ ಟು ಯು ಗೆಟ್ ಫ್ರಮ್ ದ ಲೈಫ್ ಆಫ್ ಡಿಕ್ಕಿ ಡಾಲ್ಮೋ. ಸೊ ಏನು ಮೆಸೇಜು ನಮಗೆ ಡಿಕ್ಕಿ ಡಾಲ್ಮೋ ಇಂದ ಸಿಗುತ್ತೆ? ವಿ ಮಸ್ಟ್ ಹ್ಯಾವ್ ಎ ಗೋಲ್ ಇನ್ ಲೈಫ್ and we must work hard with determination, dedication and zeal. We must be ready to face problems. We must not stop until we reach our goal. So idistu ನಾವು ಡಿಕ್ಕಿ ಡಾಲ್ಮಾ ಅವರ ಲೈಫಿಂದ ಕಲಿಯುವಂತಹ ಮೆಸೇಜ್ ಆಗಿರುತ್ತೆ. For that question we have one more option, is the life of Aniv's Ekdam Bindas. So for that also we have answer, so copy it and practice for that question. Next, fifth main, answer the following questions in 5-6 sentence each. So 5 to 6 sentence ಅನ್ನು ಬರಿಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಕ್ವಶನ್ ನಂಬರ್ 25 ಅಲ್ಲಿ ಎ ಸ್ಮಾಲ್ ಬರ್ಡ್ ಚೇಂಜ್ ದ ಲೈಫ್ ಆಫ್ ಸತೀಶ್, ಜಸ್ಟಿಫೈ ದ ಸ್ಟೇಟ್ಮೆಂಟ್. ಸೊ ಇಲ್ಲಿ ನಮಗೆ ಕಲರ್ಸ್ ಆಫ್ ಸೈಲೆನ್ಸ್ ಆ ಪಾಠದಿಂದ ಕೇಳಿದ್ದಾರೆ ಮಕ್ಕಳ. ಸೊ 3 ಮಾರ್ಕ್ಸ್ಗೆ. ಸೊ ನೋಡಿ ಪಾಯಿಂಟ್ಸ್ ಅನ್ನ ಬರ್ಕೊಂಡು ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 26 ಅಲ್ಲಿ ನಮಗೆ ಹೌ ಡಸ್ ದ ಲ್ಯಾಂಡ್ try to make man realize his mistake in the poem I am the land. ಸೊ ಇಲ್ಲಿ I am the land poem ಮೇಲೆ ಕೇಳಿದ್ದಾರೆ ಪ್ರಶ್ನೆಯನ್ನ. ಸೊ ಕಲರ್ಸ್ ಆಫ್ ಸೈಲೆನ್ಸ್ ಮತ್ತೆ I am the land ಮೇಲೆ ಕೇಳಿರೋದು. ಸೊ ಎರಡೂ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಎರಡೂ ಸಹ ಕಂಪಲ್ಸರಿ ನೀವು ಬರೀಬೇಕಾಗುತ್ತೆ. ಸೊ ಇಲ್ಲಿ ಆನ್ಸರ್ ಇದೆ, ವಿಡಿಯೋ ಪಾಸ್ ಮಾಡಿ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 6th ಮೇನ್, ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಕ್ವಶನ್ ನಂಬರ್ 27, ಅಯ್ಯೋ ಸಮಥಿಂಗ್ ಹ್ಯಾಸ್ beaten me. Who said this? The burglar said this. When did the speaker say this? When Swami bit the burglar's ankle. Next, why had Swami beaten the speaker? Swami thought that the moving things was a devil. Next, question number 28. They ought to stop that. Who must stop that? So the sailor is the answer. Next, who was this said to? Diogo. What does that refers to? So that refers to the seaman's song. Next question number 27, please help me to take her to a hospital. Who was this said to? So idana ಹೇಳಿದವರು ಯಾರು? passers by. Next, who had to be taken to the hospital? Roma Talrecha. Next, what had happened to her? She had fallen by the tracks. She had a head injury. She was serious and needed immediate treatment. Next question number 30, isn't God upon the ocean just the same as on the land? Who said this? The captain's daughter. When was this said? When the sailors lost confidence as the ship was caught in the storm. Next question number C, what was the result of these words? The sailors regained faith and confidence. Prayed reached the shore safely. So that's to R6 ಬರ್ತದೆ. Next 7th main, question number 31,
Given below is the profile Sudha Kulkarni. Write a paragraph using the clues given below. ಸೊ ಇಲ್ಲಿ ಕ್ಲೂಸ್ ಅನ್ನ ಕೊಟ್ಟಿದ್ದಾರೆ, ಅವ್ರು ಹುಟ್ಟಿದ್ದು ಮತ್ತೆ ಅವರ ಬರ್ತ್ ಪ್ಲೇಸ್, ನ್ಯಾಷನಾಲಿಟೀಸ್ ಪ್ರತಿಯೊಂದನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ವಾಕ್ಯದ ರೂಪದಲ್ಲಿ ನೀವು ಬರೀಬೇಕಾಗುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇಲ್ಲೇನೆ ಆನ್ಸರ್ಸ್ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 32. ಸೊ 8th ಮೇನಲ್ಲಿ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳು. 3 ಮಾರ್ಕ್ಸಿಗೆ ಸ್ಟೋರಿ ಬರಲಿಕ್ಕಿರುತ್ತೆ. ಸೊ ಕ್ಲೂಸ್ ಅನ್ನ ಅವರೇ ಕೊಟ್ಟಿದ್ದಾರೆ. ಸೊ ಒಂದ್ಸರಿ ಓದ್ಕೊಳ್ಳಿ, ಅರ್ಥ ಮಾಡ್ಕೊಂಡ್ರೆ ನೀವೇ ನಿಮ್ಮ ವರ್ಡ್ಸ್ಗಳಲ್ಲಿ ಆ ಸ್ಟೋರಿಯನ್ನ ಕಂಪ್ಲೀಟ್ ಅನ್ನ ಮಾಡ್ಬೋದು. ನೆಕ್ಸ್ಟ್ 9th ಮೇನ್ ಕ್ವಶನ್ ನಂಬರ್ 33. ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ರೈಟ್ ಎ ಡಿಸ್ಕ್ರಿಪ್ಷನ್ ಆನ್ ಅನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಎ ಪ್ಯಾರಾಗ್ರಾಫ್. ಸೊ ಈ ಪಿಕ್ಚರ್ ನಮಗೆ ಏನನ್ನ ಹೇಳ್ತಾ ಇದೆ ಅದನ್ನು ನೀವು ಪ್ಯಾರಾಗ್ರಾಫಲ್ಲಿ ಬರೀಬೇಕು ಮಕ್ಕಳ. ಸೊ ಆಲ್ರೆಡಿ ನೀವು ಪಿಕ್ಚರ್ ರೈಟಿಂಗನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರ. ಅದರ್ವೈಸ್ ಇಲ್ಲ ನಾನು ಪ್ರಾಕ್ಟೀಸೇ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲಲ್ಲಿ ಸರ್ ತುಂಬ ಚೆನ್ನಾಗಿ ಯಾವ ರೀತಿ ಬರೀಬೇಕು ಅಂತೇಳಿ ವಿಡಿಯೋ ಮಾಡಿ ಹಾಕಿದ್ದಾರೆ, ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 34. 10th ಮೇನಲ್ಲಿ ಕೋಡ್ ಫ್ರಮ್ ಮೆಮೊರಿ ಇದೆ. ಇಲ್ಲಿ 2 ಪೋಯಮನ್ನು ಕೊಟ್ಟಿರ್ತಾರೆ ಮಕ್ಕಳ. 2 ಪೋಯಮ್ಸ್ ಇರುತ್ತೆ ಮಕ್ಕಳು. ಒಂದು ಕ್ವಾಲಿಟಿ ಆಫ್ ಮರ್ಸಿಯಿಂದ ಇರುತ್ತೆ, ಇನ್ನೊಂದು ಬ್ಲೈಂಡ್ ಬಾಯ್ ಇಂದ ಇರುತ್ತೆ. ಸೊ 2 ಪೋಯಮನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಸೊ ಕಂಪಲ್ಸರಿ ಒಂದಂತೂ ಇದ್ದೇ ಇರುತ್ತೆ, 2 ಇದ್ದೇ ಇರ್ತದೆ, ಅದರಲ್ಲಿ ಒಂದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 11th ಮೇನಲ್ಲಿ 35th ಕ್ವಶನ್. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋಸ್. ಸೊ ಇಲ್ಲಿ ಪ್ಯಾಸೇಜ್ ಅನ್ನು ಕೊಟ್ಟಿರ್ತಾರೆ ಮಕ್ಕಳ. ಈಸಿ ಇರುತ್ತೆ, ಸ್ಟೋರಿ ಟೈಪಲ್ಲಿ ಇರುತ್ತೆ. ಪ್ಯಾಸೇಜ್ ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು ಆ 2 ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡಿದರೆ 4 ಮಾರ್ಕ್ಸ್ ಸಿಗುತ್ತೆ ಮಕ್ಕಳ. ಸೊ ಇದು ಈಸಿ ಇರುತ್ತೆ, ನಿಮಗೆ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ ಓದ್ಕೊಂಡು ಆನ್ಸರ್ಸ್ ಯಾವ್ದು ಬರ್ತದೆ ನೋಡಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ 12th ಮೇನ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 8 to 10 ಸೆಂಟೆನ್ಸ್ ಈಚ್. ಸೊ ಇಲ್ಲಿ ನಮಗೆ ಹೆಚ್ಚಾಗಿ ಸಮ್ಮರಿಯನ್ನು ಕೇಳ್ತಾರೆ. ಒಟ್ಟು 3 ಕ್ವಶನ್ಸ್ ಇರುತ್ತೆ. ಆಪ್ಷನ್ಸ್ ಮಕ್ಕಳು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ಒಂದನ್ನು ನಿಮಗೆ ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ ಇಂದಲೇ ಕೇಳಿರ್ತಾರೆ. ದ ಪೋಯೆಟ್ ಆ್ಯಂಡ್ ಇಟ್ಸ್ ಫಾದರ್ were considerate towards grandma in the poem. Grandma climbs a tree, justify or write the conversation between the poet and the mother India in your own words. ಸೊ ಇಲ್ಲಿ ಸಾಂಗ್ ಆಫ್ ಇಂಡಿಯಾದು ಸಮರಿಯನ್ನು ಬರೀರಿ ಮಕ್ಕಳ. ಅದರ್ವೈಸ್ ಇನ್ನೊಂದು ಕೇಳಿದ್ದು ಜಾಸ್ ಪೋಯಮ್ 2. ಸೊ ಈ 3ರಲ್ಲಿ ಯಾವುದಾದ್ರೂ ಒಂದು ಗ್ರ್ಯಾಂಡ್ಮಾ ಕ್ಲೈಮ್ಸೆಟ್ರಿ ಇರುತ್ತೆ, ಸಾಂಗ್ ಆಫ್ ಇಂಡಿಯಾ, ನೆಕ್ಸ್ಟ್ ಜಾಸ್ ಪೋಯಮ್ 2. ಸೊ ಅದರಲ್ಲಿ 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನೀಟಾಗಿ ಯಾವುದೇ ಮಿಸ್ಟೇಕ್ ಇಲ್ಲದೆ ಬರೀರಿ. ಸೊ 4 ಮಾರ್ಕ್ಸ್ ಸಿಗುತ್ತೆ. ಸೊ ಸಂಪೂರ್ಣವಾಗಿ ಅಷ್ಟಕ್ಕೂ ಸಹ ಆನ್ಸರನ್ನು ಇಲ್ಲಿ ಡಿಸ್ಪ್ಲೇ ಮೇಲೆ ಬರ್ತಾ ಇದೆಲ್ಲ ಮಕ್ಕಳ. ಸೊ ಪಾಸ್ ಮಾಡ್ಕೊಳ್ಳಿ, ಪಾಸ್ ಮಾಡ್ಕೊಂಡು ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಥವಾ ಆಲ್ರೆಡಿ ನಿಮ್ಮ ಸ್ಕೂಲ್ನಲ್ಲೇ ಯಾವ ರೀತಿ ಬರೀಬೇಕು ಅಂತ ಹೇಳಿ ನಿಮಗೆ ಪ್ರಾಕ್ಟೀಸನ್ನು ಮಾಡಿರ್ತಾರೆ, ಅದನ್ನೇ ಬರ್ಕೊಳ್ಳಿ. ಮತ್ತೆ ಹೊಸದಾಗಿ ಏನು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ 13th ಮೇನ್. ರೈಟ್ ಎನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್. ಸೊ ಇಲ್ಲಿ ನಮಗೆ 3 ಎಸ್ಸೆಗಳನ್ನು ಕೊಟ್ಟಿರ್ತಾರೆ ಮಕ್ಕಳು. ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇನಿಷಿಯೇಟಿವ್ ಟು ಎ ಸೇವ್ ಅಕ್ವಾಟಿಕ್ ಲೈಫ್ ಅದನ್ನು ಒಂದು ಕೇಳಿದ್ದಾರೆ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅದನ್ನು ಕೇಳಿದ್ದಾರೆ. ಸೊ 2 ಸಹ ಈಸಿಯಾಗಿದ್ದಾವೆ ಮಕ್ಕಳ, ಅವಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ 14th ಮೇನಲ್ಲಿ ಲೆಟರ್ ರೈಟಿಂಗ್ ಇರುತ್ತೆ, ಲಾಸ್ಟ್ ಮೇನ್. ಸೊ 2 ಲೆಟರ್ ರೈಟಿಂಗ್, ಒಂದು ಫಾರ್ಮಲ್ ಮತ್ತು ಇನ್ನೊಂದು ಪರ್ಸನಲ್. ಸೊ ನಂಬರ್ 38. ಇಮ್ಯಾಜಿನ್ ಯು ಆರ್ ಜೇಮ್ಸ್ ಆರ್ ಏಂಜಲ್ ರಿಸೈಡಿಂಗ್ ಇನ್ ನಂಬರ್ 73 ಚಾಮುಂಡೇಶ್ವರಿ ದೇವಸ್ಥಾನ ರೋಡ್, ನೀರ್ಮಾರ್ಗ, ಮ್ಯಾಂಗಳೂರು. ರೈಟ್ ಎ ಲೆಟರ್ ಟು ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ಇನ್ವೈಟಿಂಗ್ ದೆಮ್ ಫಾರ್ ಯುವರ್ birthday celebration, or write a letter to the editor requesting him to publish an article in the Hindu newspaper about the bad condition of the roads. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬೆಟರ್ ಯು ಗೋ ವಿತ್ ದ ಪರ್ಸನಲ್ ಲೆಟರ್, ಯಾಕೆಂದರೆ ಫಾರ್ಮೆಟ್ ಎಲ್ಲ ಸೇಮ್ ಇರ್ತದೆ. ಹಾಗಾಗಿ ನೀವು ಪರ್ಸನಲ್ ಲೆಟರನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನೀವು ಫಾರ್ಮಲ್ ಲೆಟರ್ ಕಲ್ತಿದ್ರೆ ಅದನ್ನಾದರೂ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಮಕ್ಕಳು. ಇನ್ನೇನು 2 ಡೇಸಿಂದ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದೀನಿ. ಸೊ ಈ ವಿಡಿಯೋನ ಶೇರ್ ಮಾಡಿ ನೀವು ಸಹ ನೋಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.